ಖ್ಯಾತ ಪಂಜಾಬಿ ಗಾಯಕ ಸಿದ್ದು ಮೂಸೇವಾಲಾ ಹತ್ಯೆಯಾಗಿ ಇಲ್ಲಿಗೆ 2 ವರ್ಷ ಆಗುತ್ತಿದೆ. ಇದರ ಬೆನ್ನಲ್ಲೇ ಸಿದ್ದು ಅವರ ತಾಯಿ 58ನೇ ವರ್ಷಕ್ಕೆ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಜಿಂದಾಲ್ ಹಾರ್ಟ್ ಬೇಬಿ ಸೆಂಟರ್ ಆಸ್ಪತ್ರೆಯಲ್ಲಿ ತಾಯಿ ಮಗ ಆರೋಗ್ಯವಾಗಿದ್ದಾರೆ. ತಂದೆ ಮಗುವನ್ನ ಎತ್ತಿಕೊಂಡು ಕೇಕ್ ಕಟ್ ಮಾಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗುತ್ತಿದ್ದು ಎಲ್ಲರೂ ಶುಭಾಶಯವನ್ನ ಹೇಳುತ್ತಿದ್ದಾರೆ. कदे सूरज वांगू तपदा सूरज वांगू तपदा कदे शांत सवेरे वर्गाया मां मैनू लगदा रहंदा मैं जवान. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ವಿಡಿಯೋದಲ್ಲಿ ಮಗುವನ್ನ ಕಂಡ ತಕ್ಷಣ ತಂದೆ ತಾಯಿ ಇಬ್ಬರು ಮತ್ತೆ ಸಿದ್ದುನೇ ಹುಟ್ಟಿ ಬಂದಿದ್ದಾನೆ ಎಂಬುವಂತೆ ಭಾವುಕರಾಗಿದ್ದಾರೆ. ಬೆಡ್ ಮೇಲೆ ಮಲಗಿದ ಜಾಗದಿಂದಲೇ ಮಗುವನ್ನ ಕಂಡ ತಾಯಿ ಕಣ್ಣೀರು ಹಾಕಿದ್ದಾರೆ. ತಂದೆ ಕೂಡ ಮಗುವನ್ನ ಎತ್ತಿಕೊಂಡು ಸಂತಸ ವ್ಯಕ್ತಪಡಿಸಿ ವೈದ್ಯರು ನರ್ಸ್ಗೆ ಕೈ ಮುಗಿದಿದ್ದಾರೆ. ತಂದೆ ಸ್ಪೂನ್ ನಿಂದ ಮಗುವಿಗೆ ಹಾಲು ಕುಡಿಸಿ ವೈದ್ಯರನ್ನೇ ತಬ್ಬಿಕೊಂಡು ದುಃಖಿತರಾಗಿದ್ದಾರೆ. ಬಳಿಕ ಕೇಕ್ ಕಟ್ ಮಾಡಿದ್ದಾರೆ. ಗಾಯಕ ಶುಭದೀಪ್ ಸಿಂಗ್ ಸಿದ್ದು ಅವರು ಸಿದ್ದು ಮೂಸೇವಾಲಾ ಎಂದೇ ಪ್ರಖ್ಯಾತಿ ಪಡೆದಿದ್ರು. ಹಾಡುಗಳೆಂದ್ರೆ ಯುವಕ ಯುವತಿಯರಿಗೆ ಎಲ್ಲಿಲ್ಲದ ಪ್ರೀತಿ. ಇದರ ಜೊತೆಗೆ ಎಲ್ಲಾ ಕಡೆ ಇವರ ಹೆಸರು ಕೇಳಿ ಬರುತ್ತಿರೋದ್ರಿಂದ ಚುನಾವಣೆಗೂ ಸ್ಪರ್ಧೆ ಮಾಡಿದ್ರು. 2022ರಲ್ಲಿ ಮಾನ್ಸಾ ಕ್ಷೇತ್ರದಿಂದ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿ ಸೋಲನ್ನ ಕೂಡ ಅನುಭವಿಸಿದ್ರು. मैनू गबरू करदे नू तैनू आए ने मुल मोड़ना चाहना तेरे तौलियां दा. ಅದೇ ವರ್ಷ ಮೇ 29ರಂದು ತಮ್ಮ ಗ್ರಾಮದಲ್ಲಿ ಕಾರಿನಲ್ಲಿ ಕುಳಿತಾಗ ದುಷ್ಕರ್ಮಿಗಳು ಹಲ್ಲೆಯನ್ನು ನಡೆಸಿ ಅವರನ್ನ ಹತ್ಯೆಗೈದಿದ್ರು. ಹಾಗಾಗಿ ಸಿದ್ದು ಮೂಸೇವಾಲಾವನ್ನ ಕಳೆದುಕೊಂಡಂತಹ ದಂಪತಿಗಳು ಇದಕ್ಕಾಗಿ ವಿದೇಶಕ್ಕೆ ತೆರಳಿ ಅಲ್ಲಿ IVF ತಂತ್ರಜ್ಞಾನ ಆಯ್ಕೆ ಮಾಡಿಕೊಂಡ್ರು. ಆದರೆ ಇದು ಯಶಸ್ವಿಯಾಗುವವರೆಗೂ ಯಾರಿಗೂ ತಿಳಿಸಬಾರದು ಎಂದು ಅವರ ಕುಟುಂಬದವರು ಗೌಪ್ಯವಾಗಿ ಇಟ್ಟಿದ್ರು. ಇದೀಗ ಸಿದ್ದು ಅವರ ಪೋಷಕರ ಅದೃಷ್ಟವೋ ಏನೋ ಅವರಿಗೆ ಗಂಡು ಮಗುವೆ ಜನ್ಮವಾಗಿದೆ. ಇದನ್ನೇ ಅವರು ಸಿದ್ದು ಮತ್ತೊಮ್ಮೆ ಹುಟ್ಟಿ ಬಂದಿದ್ದಾನೆ ಎಂದು ಖುಷಿಯಾಗಿದ್ದಾರೆ. ಮಗು ಪಡೆಯುವಲ್ಲಿ ಎಲ್ಲವೂ ಯಶಸ್ವಿಯಾದ ಹಿನ್ನೆಲೆ ತಂದೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. बेटा बस ये कह लो भी रिस दे जख्म ते कुछ राहत मिली है मैनू अज, क्योंकि फिर भी मैं शुभदीप सिद्धू नू तां नहीं कह सकदा भी ये बच्चा ओदी जगह ले लूगा, पर वो तां ओही सी, पर फिर भी एक तुहाडे विच विचरण दी मैनू एक आस मिली है, क्योंकि कहंदे ना पुत्ती गंढ पवे संसार, एक इहदी भुख वड्डी हुंदी है ਤਾਂ ਇਨਸਾਨ ਇਹ ਤੋਂ ਬਿਨਾ ਆਪਣੇ ਆਪ ਨੂੰ ਜਿਹੜਾ ਖਾਲੀਪਨ ਹੁੰਦਾ ਉਹ ਮਹਿਸੂਸ ਕਰਦਾ ਹੈ। ਇਹ ਹੈ ਵੀ ਮੈਂ ਜਿੰਨਾ ਕੁ ਬਚਿਆ ਜੀਵਨ ਹੈ ਉਹ ਇਹਦੇ ਲੇਖੇ ਲਾਵਾਂਗੇ ਤੇ ਥੋੜਾ ਜਿਉਣ ਦਾ ਆਸਰਾ ਇਹਦਾ ਮਿਲ ਜਾਏਗਾ। ਤਾਂ ਕਿ ਇੱਕ 2 ਕੋੜੀ ਦਾ ਬੰਦਾ ਜਦੋਂ ਸਾਡੀ ਸੈਂਟਰ ਸਰਕਾਰ ਨੇ 268 ਲਾ ਕੇ ਸੇਫ ਕਰ ਲਿਆ ਵੀ ਉਹ ਕਿਸੇ ਸਿੱਧੂ ਦੀ ਪੇਸ਼ੀ ਦੇ ਉੱਤੇ ਹਾਜ਼ਰ ਨਾ ਹੋਵੇ, ਤਾਂ ਮੈਂ ਇਹਨਾਂ ਗਵਰਨਮੈਂਟ ਨੂੰ ਪੁੱਛਣਾ ਚਾਹੁੰਦਾ